ಯಾಕೆ ಪೇಟ್ ಪ್ರಮೋಷನ್ ಅಲ್ಲಿ ಮುಂದೆ ಸೈಡ್ಗೆ ಹಾಕ್ತೀನಿ, ಮುಂದೆ ಬಪ್ಪ ಮುಂದೆ ಗೈಸ್ ತುಂಬ ಹಿಂದೆಯಿಂದ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಗೈಸ್ ಇರೋ ಸೆಲ್ಫಿಗೋಸ್ಕರ. ಮುಂದೆ ಒಂದು ಸೆಲ್ಫಿ ಬರ್ತೀನಿ ಪ್ಲೀಸ್ ಅಲ್ಲಿ ಆಯ್ತು. ಗೌಯ್ಸ್ ಇವಾಗ ನಾವು ಆ ಮನೆಗೆ ಒಂದು ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಆರ್ಡರ್ ಮಾಡಿದ್ದೀವಿ, ಅದೆಲ್ಲ ಬಂದಿದೆ. ಬನ್ನಿ ಅದನ್ನೀಗ ಅನ್ಬಾಕ್ಸ್ ಮಾಡೋಣ, ಹೆಂಗಿದೆ ಏನು ನೋಡೋಣ. ಅದು ಬರುತ್ತಲ್ಲಿ ನೀವು ಮಾತಾಡೋದನ್ನು ಏನು ಮಾಡ್ತಾರೆ ಈ ಥರ ನೋಡ್ತಾರೆ. ಏನೇನು ಆರ್ಡರ್ ಮಾಡಿದ್ವಿ? ಲ್ಯಾಂಪ್ ಯಾಕೆ ಎರಡು ಅಲ್ಲೊಂದಿದೆ, ಈ ಕಡೆ ಅದು ಅಮೆಝಾನ್ ಒಂದೂವರೆ ಸಾವಿರ ಅದರ ನೋಡಿ ಲ್ಯಾಂಪ್ ಇನ್ನೂ ಆರ್ಡರ್ ಮಾಡಿದ್ದೀವಿ, ಬರಬೇಕು. ಏನು ಚಿಕನ್ ಹಾಕಿದ್ದು ಅಲ್ಲಿ ವಾಯ್ಸ್ ಎಲ್ಲ ಬರುತ್ತೆ ಕಾರಣ ಏನಣ್ಣ. ವರ್ಕ್ ಆಗ್ತಿದೆ, ಇದೆಲ್ಲ ಅರೇಂಜ್ ಮಾಡಬೇಕು ಗೈಸ್. ಅಲ್ಲಿ ಹೋದ್ಮೇಲೆ ಅರೇಂಜ್ ಮಾಡಿ ಇನ್ನೂ ಐಟಮ್ಸ್ ಎಲ್ಲ ತಂದಿದ್ದೀವಿ, ಅದನ್ನೆಲ್ಲ ಆಮೇಲೆ ಒಂದು ಲೈಟ್ ರೆಡಿ ಮಾಡಿದ್ವಿ. ಆ ಲೈಟನ್ನ ಇಲ್ಲಿ ಬಂದು ನಾವು ಏನೋ ಕನೆಕ್ಟ್ ಎಲ್ಲ ಮಾಡಿ ಹೋಗಿದ್ವಿ. ಅದನ್ನ ತೊಗೊಂಡೋಗ್ಬಿಟ್ಟು ಹಾಕಿದ್ದಾರೆ, ಆದರೆ ಅದು ಏನೋ ಮದರ್ ಬೋರ್ಡು ಬ್ಲಾಸ್ಟ್ ಆಗೋಯ್ತಂತೆ. ಸೊ ಇವಾಗ ಅದನ್ನು ಹೋಗಿ ನಾನು ಹೋಗಿ ನೋಡ್ಬೇಕು ಅದು ಏನಾಗಿದೆ. ಹೊಸದು ತೊಗೊಂಡು ಹೋಗಿ ಹೊಸ್ದಾಗಿ ಫಿಟ್ ಮಾಡಿ ಅದನ್ನು ಟ್ರೈ ಮಾಡಬೇಕು. ತೋರಿಸ್ತೀನಿ ನಿಮಗೆ ಫೈನಲಾಗಿ ಹೆಂಗೆ ಬಂದಿದೆ. ಇನ್ನೂ ಫೈನಲ್ ಆಗಿಲ್ಲ, ಬರೀ ಡೆಕೋರೇಟಮ್ಸ್ ಐಟಮ್ ಎಲ್ಲ ತಂದಿದ್ದೀವಿ, ಅದನ್ನೆಲ್ಲ ಹಾಕೋಣ. ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ, ಅದೇ ಶೆಕೆ ಹೊಡಿತಾಯಿತ್ತು, ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಸ್ವಲ್ಪ ಶಾಪಿಂಗ್ ಇದೆ, ಆ ಶಾಪಿಂಗ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕಿದೆ. ಆ ಮನೆಗೆ ಅಲ್ಲಿ ಸ್ವಲ್ಪ ಡೆಕೋರೇಷನ್ ಏನೋ ಮಾಡಬೇಕು, ಮಾಡಾದ್ಮೇಲೆ ಸಿಗೋಣ. ಅಲ್ಲಿ ಮುಂದೆ ಸೈಡ್ಗೆ ಹಾಕ್ತೀನಿ, ಮುಂದೆ ಬಪ್ಪ ಮುಂದೆ ಗೈಸ್ ತುಂಬ ಹಿಂದೆಯಿಂದ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಗೈಸ್ ಇರೋ ಸೆಲ್ಫಿಗೋಸ್ಕರ. ಮುಂದೆ ಒಂದು ಸೆಲ್ಫಿ ಬರ್ತೀನಿ ಪ್ಲೀಸ್ ಅಲ್ಲಿ ಆಯ್ತು. ಯಾವುದೋ ಒಂದು ಅಂಗಡಿಗೆ ಬಂದಿದ್ದೀವಿ, ನೋಡ್ತಾ ಇದ್ದೀವಿ, ನಮಗೆ ಅದು ಇಷ್ಟ ಆಗುತ್ತೆ ಅಂತ. ಯಾವ ಥರ ಇದೆ ಇಲ್ಲ ಫೋಟೋ ಗೈಸ್. ಅದು ಅಂಗಡಿಗೆ ವಿಡಿಯೋ ಮಾಡೋಂಗೆ ಇರಲಿಲ್ಲ, ಅದಕ್ಕೆ ಈಗ ಬೇರೆ ಅಂಗಡಿಗೆ ಬಂದ್ವಿ. ನಮ್ಗೆ ಅಂಗಡಿಲಿ ಏನು ಇಷ್ಟ ಆಗಲಿಲ್ಲ, ಆಮೇಲೆ ಕಾಸ್ಟು ಜಾಸ್ತಿ ಅನಿಸ್ತು. ಇನ್ನೊಂದು ಅಂಗಡಿಗೆ ಬಂದ್ವಿ. ನಮಗೆ ಈ ಚೇರ್ ಇಷ್ಟ ಆಯಿತು, ನಮಗೆ ಸೂಟು ಆಗುತ್ತೆ, ಇದು ನಾವು ಮಾಡಿಸ್ತಾರೆ ಟೇಬಲ್ಗೆ, ಅದಕ್ಕೇ ಇಷ್ಟ ಆಯಿತು. ಆದರೆ ಅಂಗಡಿಲಿ ನೋಡಿದ್ರೆ ಯಾರೂ ಇಲ್ಲವೇ ಇಲ್ಲ, ಇಲ್ಲೂ ಯಾರೂ ಇಲ್ಲ, ಆ ಕಡೆ ಹೋದರೆ ಆ ಕಡೆನೂ ಯಾರೂ ಇಲ್ಲ, ಎಲ್ಲೂ ಯಾರೂ ಇಲ್ಲೂ ಕಾಣ್ತಾ ಇಲ್ಲ. ಇದು ಕೇಳಬೇಕಿಲ್ಲ ಯಾರನ್ನಾರು. ಪಕ್ಕದ ಅಂಗಡಿಯವ್ರನ್ನ ಕೇಳಿದ್ವಿ, ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಮಗೆ ಇದು ಇಷ್ಟ ಆಯಿತು, ನೋಡೋಣ. ಚೇರ್ಗೂ ಏನೋ ವಾರಂಟಿ ಎಲ್ಲ ಇದೆಯಂತೆ, ನೋಡೋಣ ಎಷ್ಟು ಹೇಳ್ತಾರೆ, ಏನು ಇಷ್ಟ ಆಗುತ್ತೋ ನಮಗೆ. ಓಕೆ ಆದರೆ ಎತ್ಕೊಂಡು ಹೋಗ್ತಾರೆ.
ನಮ್ಮದು ಏನೋ ಇನ್ನೊಂದು ಸ್ವಲ್ಪ ಎಷ್ಟು ದಿನ ಇನ್ನು 3-4 ದಿನ ಅಷ್ಟೇ ನಮಗೆ ಟೈಮ್ ಇರೋದು. ಅಷ್ಟರಲ್ಲಿ ನಾವು ಬೇಗ ಅದು ಒಳಗಡೆ ಎಲ್ಲ ಸಾರ್ಟ್ ಮಾಡಬೇಕು. ಏನೂ ಆಗಿಲ್ಲ, ಇನ್ನೂ ಜಾಸ್ತಿ ಕೆಲಸ ಇದೆ, ತುಂಬ ಕೆಲಸ ಇದೆ ಗಾಯ್ಸ್, ಬೇಗ ಮುಗಿಸ್ಬೇಕು. ನಮ್ಮ ಅಣ್ಣ ಅಂತೂ ಸೋಂಬೇರಿ ಆಗಿಬಿಡ್ತಾರೆ. ಯಾರು ಬಂದು ಕಣಬೇಕು. ಅದನ್ನ ಹೇಳ್ಬೇಕು ತಾನೆ. ನಂಗೇನು ಗೊತ್ತು ನೀನು ಹೆಲ್ಮೆಟ್ ತರಲ್ಲ ಅಂತ. ಬೇಗ ಹೊರಡಬೇಕು, ಟೈಮ್ ಆಯಿತು ಐಸ್. ಈಗ ನನಗೂ ಪ್ರಜ್ಜುಗೂ ಅಂದರೆ ನಾನು ಪ್ರಜ್ಜು ಎಲ್ಲ ಹೋಗಬೇಕು. ಅಯ್ಯೋ ನಾವು ಚೇರು ಮೇಯ್ನಾಗಿ ನಾವು ಬಂದಿದ್ದೆ ಚೇರ್ ಹುಡ್ಕೋಕ್ಕೆ, ಬಟ್ ನಮಗೆ ಚೇರ್ ಸಿಗಲಿಲ್ಲ. ನಮಗೆ ಅದು ಇಷ್ಟ ಆಗಲಿಲ್ಲ. ಇಷ್ಟ ಆಗಿದೆಲ್ಲ ತುಂಬ ಪ್ರೈಸ್ ಜಾಸ್ತಿ ಹೇಳಿದ್ರು. ಸೊ ಚೇರ್ ಕತೆನ ನಿಲ್ಲಿಸಿ ಒಂದು ಅಂಗಡಿ ಕೇಳಿದ್ವಿ. ಅಲ್ಲಿ ನಾಳೆ ಬರ್ತಾರೆ, ಓಪನ್ ಮಾಡ್ತಾರೆ ಅಂತ ಅಂದರು. ನಾವು ಫಸ್ಟ್ ಹೋಗಿದ್ದೆ ಆ ಅಂಗಡಿಗೆ, ಬಟ್ ಅವರು ತೆಗ್ದಿರಲಿಲ್ಲ. ಬೇರೆಯವ್ರನ್ನ ಕೇಳಿದ್ದಕ್ಕೆ ನಾಳೆ ತೆಗಿತಾರೆ ಅವರು ಅಂತ ಅಂದರು. ಸೊ ಚೇರ್ಸ್ನ ನಾಳೆ ನೋಡೋಣ ಅಂತ ಪೋಸ್ಟ್ಪೋನ್ ಮಾಡಿ ಈಗ ಬೇರೆ ಕೆಲಸ ಇತ್ತು, ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋದ್ಮೇಲೆ ಅದನ್ನು ಮುಗಿಸಿ ಆಮೇಲೆ ಅಣ್ಣ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ, ಏನು ಕತೆ. ಬನ್ನಿ ಫಸ್ಟ್ ಈ ಕೆಲಸ ಮುಗಿಸ್ಬರೋಣ. ಇಲ್ಲಿ ಉಲ್ಟಾ ನಿಲ್ಸ್ಕೊಡಿ, ಮೇಲೆ ಫಸ್ಟ್ ಫ್ಲೋರಿಗೆ ತೊಗೊಂಡೋಗ್ಬೇಕು. ಹಾಂ ಇದ್ದಾನೆ ಒಬ್ಬ ಇದ್ದಾನೆ. ಇನ್ನೂ ಇಬ್ಬರು ಬೇಕಾ? ಹ್ಞೂ ಆಯ್ತು ಹೆಂಗೈತೆ ಐಸ್. ಈ ಟೇಬಲ್ ಆರ್ಡ್ರ್ ಮಾಡಿದ್ವಿ ನಾವು, ಜಾಪನೀಸ್ ಟೇಬಲ್. ಹಾಂ ಸುಮ್ಮನಿರೋ, ಅದೆಲ್ಲ ಹೇಳ್ಬೇಡ. ಏನಿಲ್ಲ ಎತ್ತ ಮೊಬೈಲ್ ಎತ್ಕೊಳ್ಳಿ ವಿಡಿಯೋ ಮಾಡ್ತಾಯಿದ್ದೀನಿ, ಬಿಡಿಯೋಣ ಇರಲಿ, ಏನಾಗಲ್ಲ. ಹತ್ತು ಮೆಟ್ಲಿರಲ್ಲ ಇಲ್ಲ ಈ ಪರವಾಗಿಲ್ಲ ಅಗಲ ಐತೆ. ಆದ್ರೂ ಹಿಂಗೆ ತಗೋಗಲ್ಲ ನೋಡೋದವ. ಇಡು ಕೆಳಗಿಡು ಗೋಡಿ. ನಮ್ಮ ವಾಯ್ಸ್ ಎತ್ಕೊ ಬರ್ತಾಯಿದೆ. ಅಪ್ಪ ಸುಸ್ತಾಗೋದು ವಯಸ್ಸು, ಅದಕ್ಕೆ ಡೋರ್ ಓಪನ್ ಮಾಡೋಕ್ಕೆ ಬಂದು. ನಿಧಾನ ಅಪ್ಪ, ಅಯ್ಯೋ ಕಷ್ಟ ಇದೆ ಗೈಸ್, ತುಂಬ ತೂಕ ಇದೆ. ನಾನೆಲ್ಲೋ ತೂಕ ಇಲ್ಲ ಅನ್ಕೊಬಿಟ್ಟೆ. ಹಾಂ ಬನ್ನಿ ಹಿಡ್ಕೊಂಡ ಬ್ರಜು. ಹಿಡಿಬಿಡಿ ಹೋಗುತ್ತದು ಮೇಲೆ ಎತ್ತಿ. ಇಟ್ಕೋ ಹಿಡಿದಿದ್ದೀನಿ ಕಣ. ಗಾಯನೇ ಆಗೋಯ್ತದೆ. ಎತ್ಕೋರಷ್ಟು ಇಲ್ಲಿ ನೋಡಿ ತೋರಿಸಲ್ಲ ಇನ್ನು. ಏನಾಯ್ತು ತೋರ್? ಲೈಟ್ ಹಾಕು, ಉರಿತೈತೆ. ಅದೇ ಮಾಡೋದು, ಇದು ಲೈಟ್ ಆಫ್ ಮಾಡೋದು. ಲೈಟ್ ಆಫ್ ಮಾಡಿ ಆಫ್ ಮಾಡಿದ್ದು ಆನ್ ಮಾಡೋದ ಅಂತ. ಎಸ್, ಇದೊಂದು ಆಗಿದೆ. ಇದೊಂದು ಚೇಂಜ್ ಆದರೆ ಚೆನ್ನಾಗಿ ಕಾಣುತ್ತೆ. ಇನ್ನೂ ನೀಟಾಗಿ ಅರೇಂಜ್ ಆಗಬೇಕು. ಇದೆಲ್ಲ ತೆಗೆದುಬಿಟ್ಟಿದ್ದೀವಿ, ಕೊಳೆ ಆಗುತ್ತೆ ಎಲ್ಲ ಓಡಾಡ್ತಾ ಇರ್ತೀವಿ ಅಂತ. ಡಬಲ್ ಟೇಪ್ ಈ ಕಡೆನೂ ಅರೇಂಜ್ ಮಾಡಿದ್ವಿ. ಇದು ಅರೇಂಜ್ ಆಗಿದೆ, ಬಟ್ ನಾನು ಅದು ಹೇಳ್ದಂಗೆ ಇದಾಗಿದೆ. ಅದು ಏನೋ ಇದು ಮದರ್ ಬೋರ್ಡ್ ಹೋಗ್ಬಿಡ್ತಂತೆ. ಅದು ಹಾಂ ಇಲ್ಲ, ಮದರ್ ಬೋರ್ಡ್ ಹೋಗ್ಬಿಡೈತಂತೆ. ಅದು ಮದರ್ ಬೋರ್ಡ್ ಹೋಗಿದೆಯಂತೆ. ಅದೇನಂತ ನಾನು ಪ್ರಜ್ವಲ್ ರೆಡಿ ಮಾಡ್ತೀವಿ. ಇಲ್ಲಿ ನೋಡಿ ಗೈಸ್, ಟೇಬಲ್ ಹೆಂಗಿದೆ. ಒಂದು ಐಡಿಯಾ ಮಾಡಿದ್ದೀವಿ ನಾವು. ಇಲ್ಲಿ ಟೇಬಲ್ ಹಾಕಿ ಸುತ್ತ ಕುಷನ್ ಹಾಕೋಣ, ಇಲ್ಲೆರಡು ಚೇರ್ಸ್ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದು ಹೆಂಗೆ ಬರುತ್ತೋ ಐಡಿಯಾ ಇಲ್ಲ, ನೋಡೋಣ. ನೋಡಿ ಹಿಂಗಿದೆ ಟೇಬಲ್. ನಾವಿದ್ರ ಸುತ್ತ ಇಲ್ಲಿ ಕುಷನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಕುಷನ್ ಎಲ್ಲ ನೋಡಬೇಕು. ಅಣ್ಣ ಇಲ್ಲ, ಚೇರ್ ನೋಡೋಕೆ ಹೋಗಿದ್ದಾರೆ. ಇಲ್ಲಿ ಕ್ಯಾಮ್ರಾದಲ್ಲಿ ಮಾತಾಡ್ತಾ ಇದ್ದಾರೆ ನಮ್ಮ ಅಣ್ಣ. ಏನಣ್ಣ, ಈ ರೂಮಲ್ಲಿ ಸಕ್ಕದಾಗಿ ಬಂದಿದೆ ಮಾತ್ರ.
ಇಲ್ಲಿ ನೋಡಿ, ಇದು ಚೆನ್ನಾಗಿ ಬಂದಿದೆ. ಇದ್ರದ್ದು ಮದರ್ ಬೋರ್ಡ್ ಹೋಗಿದೆ ಅಂತೆ. ನಮ್ಮ ಅಣ್ಣ ಏನು ಮಾಡಿದಾರೆ ಗೊತ್ತಿಲ್ಲ, ಇದ್ರದ್ದು ಮದರ್ ಬೋರ್ಡ್ ಹೋಗಿಸ್ಬಿಟ್ಟವ್ರೆ. ಅದಕ್ಕೆ ಅದನ್ನು ಇವಾಗ ಹೊಸದು ತರಬೇಕು. ಟೈಮೇ ಆಗಲಿಲ್ಲ ಇವತ್ತು ತಗೊಬರೋಕ್ಕೆ. ಇಲ್ಲ ತಗೊಬಂದಿದ್ದನ್ನ ರೆಡಿ ಮಾಡಿಬಿಡ್ಬೇಕಿತ್ತು ನಾನು ಇಷ್ಟೊತ್ತಿಗೆ. ಆಗಲಿಲ್ಲ ಟೈಮು. ನೋಡ, ಆದರೆ ಇದನ್ನು ಹೋಗಿ ನಾಳೆ ತಂದುಬಿಡ್ತೀವಿ. ಉರಿತೈತೆ ಗಾಯ್ಸ್ ಅದು. ಇಲ್ಲಿ ಕಾಯ ಅಪ್ಪ ಚರ್ಮನೇ ಕಟ್ಟಾಗೋಯ್ತು. ಅವ್ರು ಯಾರೋ ಬಂದಿದ್ದವರು ಹೆಲ್ಪ್ ಮಾಡೋರು ಸರಿಗಿರಲಿಲ್ಲ. ಅಯ್ಯೋ, ಪ್ರಜ್ಜುಗೆ ಬೇಜಾರೇ ಆಗೋಯ್ತು ಅವ್ರನ್ನ ನೋಡಿ. ಅದು ಹೊಸ್ಲ ಹಾಳಾಯ್ತಲ್ಲ ಸುಮ್ಮನೆ. ಅದು ಮೊದಲೇ ಏನೋ ಆಗೈತೆ ಗಾಯ್ಸ್ ಅದು ಸುಮ್ಮನೆ. ಅಯ್ಯೋ, ಇಷ್ಟು ಚೆನ್ನಾಗಿರೋ ಟೇಬಲ್ನ ಇಲ್ಲಿ ಇಟ್ಬಿಟ್ಟು ತಳ್ತಾನೆ ಇಲ್ಲಿ ಬಿಡಿ. ಇಲ್ಲಿ ಇಟ್ಬಿಟ್ಟು ತಳ್ಬಿಟ್ರು ಗೈಸ್ ಅವರು. ಅದಕ್ಕೆ ಅದು ಹೆಂಗೆಂಗೋ ಆಗೋಯ್ತು. ಏನೂ ಮಾಡೋಕ್ಕಾಗಲ್ಲ ಗೈಸ್. ನೋಡೋಣ, ಇದಾದ್ರೂ ನಾವು ಅನ್ಕೊಂಡಂಗೆ ಬರುತ್ತಾ. ನಮ್ಮ ಬ್ಲಾಗಲ್ಲಿ ಯಾರಿದ್ದಾರೆ? ಮಾನ್ಸಿ ಮಾನ್ಸಿ ಹಾಯ್ ಮಾಡು. ಆಯಿತು, ಹಾಯ್ ಮಾನ್ಸಿ. ನಿಶಿತಾ ಹೋಗಿ ಪರವಾಗಿಲ್ಲ, ಯಾರು ಇಲ್ಲ. ಆಯ್ತು ಆಯ್ತು, ಕೊಡು ಕೊಡೆ, ಕೈ ಕೊಡೆ. ಮಾಡಬೇಕು. ನಮ್ಮ ಅಣ್ಣ ಮತ್ತು ಅವ್ರ ಪಾರ್ಟ್ನರ್ ಇವತ್ತು ಬೆಂಗಳೂರಿಗೆ ಹೋಗ್ತಿದ್ದಾರೆ. ಇರು ಓಡು ಬರಲಿ. ಬಾ, ಆಫ್ ಮಾಡು. ಒಟ್ಟಿಗೆ ಇಬ್ರು ಎಕ್ಸ್ಪ್ರೆಷನ್ ತಗೊಳ್ಳೋಣ. ಬಾರೋ, ಬಾ 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 ಬಾರಿ. ಅಲ್ಲಿ ಆ ಸ್ವಿಚ್ ಹಾಕೈತೆ. ಇಲ್ಲಲ್ಲ, ಆ ಸ್ವಿಚ್ ಆಗೈತಲ್ಲ, ಅದನ್ನ ಆನ್ ಮಾಡು ಹಂಗೆ. ಇಲ್ಲೊಂದು ಜಿಂಕೆ ಇದೆ ನೋಡಿ. ಇದನ್ನ ಹಾಕಿದ್ದು ಅವತ್ತೇ ಹಾಕಿದ್ವಿ. ವಿಡಿಯೋ ಇದು ಮಾಡಿರ್ಲಿಲ್ಲ, ಅಂದ್ರೆ ಆ ಸ್ವಿಚ್ ಬೋರ್ಡ್ಗೆ ಇನ್ನೂ ಕನೆಕ್ಟ್ ಮಾಡಿರ್ಲಿಲ್ಲ. ನಾನು ಮಾಡ್ಕೊಟ್ಟಿದ್ದು. ನಾನು ಅಲ್ಲೂ ಹಾಕೋರೆ ಅಂದ್ರೆ ಬಾರೇಲಿ. ಇಲ್ಲೂ ಒಂದು ಹಾಕಿದೀವಿ. ಇದು ಬ್ಲೂ ಕಲರು. ಇಲ್ಲಿ ಫುಲ್ ಗ್ರೇ ಥೀಮಲ್ಲಿ ಸೆಟ್ ಆಗುತ್ತೆ. ಅದು ಫುಲ್ ಬ್ರೌನ್ ಥೀಮು. ನಮ್ಮ ಅಣ್ಣ ಮದರ್ ಬೋರ್ಡ್ ಹೋಗಿಸ್ಬಿಟ್ಟವ್ರೆ ಇದನ್ನ. ಅದೇನೇನೋ ಕನೆಕ್ಟ್ ಮಾಡಿ ವೈರ್ ಎತ್ಕೊಂಡು ಬಂದಿದ್ರೆ ಅದನ್ನೂ ಮಾಡ್ಬಿಡ್ಬೋದಿತ್ತು. ಇದೊಂದು ಲೈಟ್ ಬಂದಿದೆ, ರೆಡಿ ಆಗಿದೆ ಇದೊಂದು. ಬಟ್ ಇದೇನಷ್ಟು ಇದ್ರಾಗ ಕಾಣ್ತಾ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಇಲ್ಲಿ ಇನ್ನೂ ಪೇಂಟಿಂಗ್ಸ್ ಎಲ್ಲ ಏನೋ ಬರಬೇಕು. ಅದು ಬಂದರೆ ಚೆನ್ನಾಗಿ ಕಾಣುತ್ತೆ. ಡೆಕೋರೇಷನ್ ಐಟಮ್ ಎಲ್ಲ ಆರ್ಡರ್ ಮಾಡಿದ್ವಿ ಗೈಸ್ ನಾವು. ಅದು ಬಂದಿದೆ. ನಾವು ಆ ಲ್ಯಾಂಪ್ನ ರಿಟರ್ನ್ ಮಾಡಿಬಿಡ್ಬೇಕು ಅಂತ ಇದ್ದೀವಿ. ಆ ಲ್ಯಾಂಪ್ ಬಂತು, ಬಟ್ ಅದು ಟಚ್ ಸೆನ್ಸರ್ ಎಲ್ಲ ಅಂದ್ಬಿಟ್ಟು ರಿಟರ್ನ್ ಮಾಡಿಬಿಡ್ಬೇಕು. ಫೋನ್ ಮಾಡು ನೋಡಿ, ಇಲ್ಲಿ ಕ್ಯಾಮ್ರಾ ಇದು ಅಡ್ಡ ಮಾಡಿ ವಿಡಿಯೋ ಮಾಡು. ಕೊಡ್ತಿಲ್ಲ ನಿನ್ನಂತ ಅಷ್ಟು ಲೇ. ಅವತ್ತು ಅವ್ನು ಫೋನ್ ಪ್ರಾಬ್ಲಮ್ ಆಗೈತೆ, ನಾನೇನು ಮಾಡಲಿ? ಅದು ಇದು ಮೋಷನ್ ಇಲ್ಲ, ಇದು ಟರ್ನ್ ಆಗುತ್ತೆ. ಏನು ಟರ್ನ್ ಆಯ್ತಲ್ಲ ಅಕ್ಕ, ನಂದ ಇದೇನು ಬೇರೆ ಬರ್ತಲ್ಲ. ಐಸ್ ಹೊರಟ್ವಿ ಇವಾಗ. ಕೀ ಮಾಡಿಸ್ಬೇಕು. ವಾ ರಜು, ನನ್ನ ಹೆಲ್ಮೆಟ್ ಅನ್ಕೊಬಿಟ್ಟೆ. ತಗೋ, ಹೊರಟ್ವಿ ಈಗ. ಅಲ್ಲೋಗಿ ನಾವು ಫಸ್ಟ್ ಈಗ ಕೀ ಮಾಡಿಸ್ಬೇಕು. ಆಮೇಲೆ ನಾಳೆ ಸಿಗೋಣ. ನಾಳೆ ಎಲ್ಲ ಫುಲ್ ಕೆಲಸ ಇದೆ ಇಲ್ಲಿ ನಮಗೆ. ನಾವು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ನಮಗೆ, ಅದನ್ನೆಲ್ಲ ಮುಗಿಸ್ಕೊಂಡ್ವಿ ನಾನು ಪ್ರಜು. ಈಗ ಅಲ್ಲಿ ನಿಶಿತಾ ಮಾನ್ಸಿ ಅವರೆಲ್ಲ ಏನಾದ್ರು ತಿನ್ನೋಕ್ಕೆ ಕೇಳ್ತಾಯಿದ್ರು. ಸೊ ಈಗ ಅವ್ರಿಗೆ ತಿನ್ನೋಕ್ಕೆ ಅಂತ ಸಮೋಸ ತಗೊಳಕ್ಕೆ ಬಂದಿದ್ದೀವಿ. ಕೇಳಿಲ್ಲ ಪಾಪ, ಒಳ್ಳೆಯವರು. ಆಯಿತು, ಅವ್ರೇನು ತಿನ್ನೋಕ್ಕೆ ಕೇಳಲಿಲ್ಲ, ನಾವೇ ತೊಗೊಂಡೋಗ್ತಾಯಿದ್ದೀವಿ ಸಮೋಸನ. ಈಗ ಅವ್ರಿಗೆ ಪಾರ್ಸಲ್ ಮಾಡಿಸ್ಕೊಂಡು ಹೋಗಿ ಅವ್ರಿಗೂ ಕೊಟ್ಟು ನಾವು ತಿನ್ಕೊಂಡು ಮನೆಗೆ ಹೋಗ್ಬೇಕು. ತೊಗೊಂಡು ಬಂದಿದ್ದೀವಿ ಈಗ ಇವ್ರಿಗೆ ತಿನ್ನೋ ಕೊಡೋಕ್ಕೆ. ಸಮೋಸ ಪಾರ್ಟಿ ನನ್ನ ಕಡೆಯಿಂದ. ಏನು ಸ್ಪೆಷಲ್ ಅಂತ ಸುಮ್ಮನೆ ಇಲ್ಲ ಸುಮ್ಮನೆ ಶ್ರೀದೇವಿ, ಸುಮ್ಮನೆ ತಂದಿರೋದು. ಬರ್ಬೇಕಾದ್ರೆ 50 ರೂಪಾಯಿ ಸಿಕ್ತು ರೋಡಲ್ಲಿ, ನಮ್ದು 20 ರೂಪಾಯಿ ಹಾಕಿದ್ವಿ. ನಿಜ ಕಡೆ, ಬರ್ಬೇಕಾದ್ರೆ 50 ರೂಪಾಯಿ ಸಿಕ್ತು, ನಮ್ದು 20 ರೂಪಾಯಿ. ಇವಂದೇ 50 ರೂಪಾಯಿ. ಅದೇ ದೇವ್ರು ಕೊಟ್ಟಿದ್ದ 50 ರೂಪಾಯಿ, ನಿಮ್ಗೆ ಸಮೋಸ ಕೊಡ್ತಿದ್ದೀನಿ ಮಾತ್ರ ಅದು ಇಲ್ಲ. ನಿಶಿತಾ ಬರ್ತಾಳಂತೆ ನೋಡಿ, ಬಿಸಿ ಇದೆ, ತಿನ್ನೋಣ ಬನ್ನಿ ನಾವು. ನಿಶ್ಚಿತ ಬರೋ ಡೌಟ್ ಗೊತ್ತಾ ಏನಂತ ಗೊತ್ತಾ ಅವನು? ನಮ್ಮ ಹುಡ್ಗನ ಮೇಲೆ ಅನ್ಯಾಯ ಆಡ್ತೀಯಾ?
ಇಷ್ಟೇ ಗೈಸ್ ಇವಳು ಒಳಗೆ ಇದ್ರು ಇಲ್ಲ ಅಂತ ನಾಟಕ ಆಡ್ತಾವಳೆ ಎಲ್ಲಾರು. ಕೊಡ್ಬೇಕು ತಾನೆ. ಯಾರು ಗೊತ್ತಿಲ್ಲ. ಬನ್ನಿ ತಿನ್ನೋಣ. ಹಲೋ 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 ಗೈಸ್ ಸಮೋಸ ಪಾರ್ಟಿ ನನ್ನ ಕಡೆಯಿಂದ ಎಲ್ರಿಗೂ. ಹಾಂ ಏನು ಹೇಳಿ ನಿಶಿದ. ಇಲ್ಲಪ್ಪ ಏನು ಹೇಳಿಲ್ಲ ನಾನು. ಗೈಸ್ ಇವಳಿಗೆ 5 ತಟ್ಟೆ ಚಿಕ್ಕ ಚಿಕ್ಕ ತಗೊಂಡು ಬಂದರೆ ಒಂದೇ ತಟ್ಟೆ ತಂದ್ಬಿಟ್ಟವಳೆ 5 ಜನಕ್ಕೆ ಸೇರಿಸಿ. ಕೈಯಲ್ಲಿ ತಾನೇ ತಿಂತೀಯ, ತಟ್ಟೆ ಏನಕ್ಕೆ ಆಡೋದು? ಗೂಡು ನಾವೆಲ್ಲ ನಿನಗೂಡು ಕವರ್ ಬೇಕಾ? ಕವರ್ ಇಟ್ಕೊಂಡು ಅವನೇನೆ ಮಾಡ್ತಾನೆ. ಗೈಸ್ ಇವರೆಲ್ಲ ಕಲ್ಸ್ಬಿಟ್ಟು ಚಟ್ನಿ ಹಾಕಿ ಒಟ್ಟಿಗೆ ಅಂತಾನೆ. ಮಜಾ ಇರ್ತದಲ್ಲ ಜೀವನದಲ್ಲಿ ನಿಮ್ದೇನದೇ ಇಲ್ಲ ಕಣ ಅವಳಿಗೆ. ಇವ್ರ ಜೊತೆ ಸೇರಿ ಹಿಂಗಲ್ಲ ಮಾನ್ಸಿ ಒಂದು ರಿಯಾಕ್ಷನ್. ತನ್ಮಯಗಳು ಇವನೇನಂತ ಗೊತ್ತಾ, ಇವನೇನು ನನ್ನ ಜೊತೆ ಸೇರೋಕ್ಕೂ ಮುಂಚೆ ಡ್ಯಾಂಡ್ರಫ್ ಇರ್ಲಿಲ್ವಂತೆ, ನನ್ನ ಜೊತೆ ಸೇರಿದ್ಮೇಲೆ ಡ್ಯಾಂಡ್ರಫ್ ಇದು ಆ ಕಡೆ ಐತಾ ನಿಮ್ಮ ಸಬ್ಸ್ಕ್ರೈಬರ್ಸ್. ಚೇರ್ಸ್ ಮಾಡೋ ಚೇರ್ಸ್. ಬನ್ನಿ ಮಾನ್ಸಿ. ಚೇರ್ಸ್ ತೊಗೊಳ್ಳಿ, ನೀವು ತಿನ್ನಿ. ಅವ್ರು ಹಾಕ್ಬೇಕು ಕಣ. ಅಲ್ಲ ಆಡಿಯನ್ಸ್ ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾರೋ. ನಮಗ ಅವ್ನು ತಿನ್ನೋದು ಫ್ರೆಂಡ್ಸಿಗೆ ತಿನ್ಸೋದಲ್ದೆ ಒಂದು ಸ್ವಲ್ಪ ತಿನ್ಕೊಬಿಡ್ತಾರೆ. ಚಟ್ನಿನ ತಿಂದಾಕ್ಬಿಟ್ಟ ಪ್ರಜ್ಜು ಬರೀ. ತಿಂದಿಲ್ಲ ಕಣ ನೆಕ್ಕಿರೋದು ಚಟ್ನಿನ. ಈಗ ನೋಡಿ ಹೆಂಗ್ ತಿಂತಾನೆ ಅಂತ ಜಿಲೇಬಿನ. ಜಿಲೇಬಿ ಎಲ್ಲ ಕಡೆ ಹೇಳ್ಕೊಡು ಅವ್ರಿಗೆ ಹೆಂಗ್ ತಿನ್ನೋದಂತ ಹೇಳ್ಕೊಡು. ಹೇಳ್ಕೊಡು ನಮ್ಮ ವ್ಯೂವರ್ಸ್ಗೆ ಹೇಳ್ಕೊಡು. ತಗೋಬಾ ಇಲ್ಲ ಆಯ್ತಲ್ಲ ತಿನ್ನು. ಜಿಲೇಬಿ ರಸ ಅದೇ ಹೇಳ್ಕೊಡು ಪರವಾಗಿಲ್ಲ. ಪೈಪ್ ಪೈಪ್ ಬೇಕು. ಅವಾಗಿನ ಹೆಂಗ್ ತಿಂತಿದ್ದೆ, ಅವಾಗಿನ ಹೆಂಗ್ ತಿಂತಿದ್ದೆ. ಇವಾಗ ಹೊರಟಿದೀವಿ ಇಲ್ಲಿಂದ. ಕೀ ಕೊಡು. ನಾವು ಒಳ್ಳೆ ಟೈಮ್ ಈಗ ನಾನು ಟೈಮ್ ಸ್ಪೆಂಡ್ ಅಂತ ಅಂದರೆ ಅವಳು ಬೇರೆ ತಿಳ್ಕೊತಾಳೆ ಮನ್ಸಿ. ಕ್ವಾಲಿಟಿ ಟೈಮ್ ಸ್ಪೆಂಡ್ ಅಂತಾಳೆ. ನಾವು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲ. ಇವರೆಲ್ಲ ಸರಿ ಇಲ್ಲ ಗೈಸ್, ಏನೇನೋ ತಿಳ್ಕೊತಾರೆ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನು ಅದನ್ನೆಲ್ಲ ವ್ಲಾಗ್ ಮಾಡೋಕೆ ಹೋಗಿಲ್ಲ, ಏನೇನೋ ಮಾತಾಡ್ತಾ ಇದ್ವಿ. ಸೊ ಬನ್ನಿ ಮನೆಗೆ ಹೋಗೋಣ. ಗೈಸ್ ನಾವು ತಮ್ಮನೇಲಿ ಒಂದು ಫೋಟೋ ತೊಗೋತಾ ಇದ್ವಿ, ಅದಕ್ಕೆ ಪ್ರಜ್ಜು ಫೋಟೋ ನೋಡಿ ಹೆಂಗೆ ಬಂದಿದೆ. ಲಾಸ್ಟಲ್ಲಿ ತೆಗ್ದಿರೋದು ಕಡೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದು ಇಲ್ಲಿ ನೋಡಿ ಪ್ರಜ್ಜು ಹಿಂಗೆ ಹಿಂಗೆ. ಬಾಯ್ ಬಾಯ್ ಬಾಯ್, ಸಿಗೋಣ. ಬಾಯ್ ಮನ್ಸಿ, ಬಾಯ್ ಬಾಯ್. ನಡಿ ಪ್ರಜ್ಜು ಹೋಗೋಣ. ಬಾಯ್ 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 ಗೈಸ್ ನಾನು ಮನೆಗೆ ಬಂದು ಮಲ್ಕೊಬಿಟ್ಟೇನೆ. ತುಂಬ ಸ್ಟ್ರೆಸ್ ಆಗಿತ್ತು ನನಗೂ. ಸೊ ಆ ಮನೆಯದೇ ವ್ಲಾಗ್ ಬರುತ್ತೆ ನಿಮಗೆ ಇವಾಗ. ಆ ಮನೆಗೆ ಏನು ಡೆಕೋರೇಟ್ ಮಾಡ್ತೀವಿ, ಹೆಂಗೆ ಕಾಣುತ್ತೆ, ಅದೇ ಬರುತ್ತೆ ನಿಮಗೆ ಬರೀ. ಇನ್ನು 1-2-3 ವೀಡಿಯೋ ಅದೇ ಬರುತ್ತೆ, ಅದರದ್ದು ಪೂಜೆ ಆಗಂಟ ಐ ಥಿಂಕ್. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.